ಹರಿ ಶ್ರೀಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಪಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜಸ್ಮೃತಿ ಹೃದಯ ದೀಪ್ತಾಯ ಹರಗೆ येन प्रादुरभावि भूमि वरदे विस्तारिको सन्तते प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वं समनादि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्यडमुकोऽपि वाग्मे जडमतिरपि जन्तुर्जायते प्राज्ञमौनिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूति पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् नमः श्रीमदानन्दतीर्थादि सन्मनः सरसी भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुभक्तिः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ 189ನೇ ಸುಧಾಮೂಲ. ಇದರಲ್ಲಿ ಬಂದ ವಿಚಾರ, ಅಜ್ಞಾನಿಗೂ ಮತ್ತೆ ಜ್ಞಾನಿಗಳಿಗೂ ವ್ಯತ್ಯಾಸ ಇದೆ. ಜ್ಞಾನಿಯಾದವನು ಸುಲಭವಾಗಿ ತನ್ನ ಕರ್ಮಗಳನ್ನ ಕಳ್ಕೊಳ್ಬಹುದು. ಯಾಕೆಂದ್ರೆ ಅವನಿಗೆ ದಿವ್ಯವಾದ ತಪಶಕ್ತಿ ಇರುತ್ತೆ. ಆ ತಪಶಕ್ತಿಯನ್ನು ಬಳಸ್ಕೊಂಡು ತಾನು ಬೇಕಾದಷ್ಟು ದೇಹವನ್ನ ತಗೊಳ್ತಾನೆ. ತೆಗೆದುಕೊಂಡು ಹೇಗ್ ಬೇಕೋ ಆ ರೀತಿ ಅವನು ಕರ್ಮಗಳನ್ನ ಅನುಭವಿಸ್ಕೊಳ್ತಾನೆ, ಎಲ್ಲ ಕಳ್ಕೊಳ್ತಾನೆ. ಕಳ್ಕೊಂಡು ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಇಷ್ಟು ಜ್ಞಾನಿಗಳ ಬಗ್ಗೆ ಒಂದು ಮಾತು ಬಂತು. ಆಗ ಪ್ರಮಾಣ ಕೇಳಿದ್ರು, ಎಲ್ಲಿದೆ ಒಬ್ಬ ವ್ಯಕ್ತಿ ಅನೇಕ ದೇಹಗಳನ್ನು ತಗೊಂಡು ಎಲ್ಲಾ ಕರ್ಮಗಳನ್ನ ಅನುಭವಿಸ್ಕೊಂಡೇ ಕಳ್ಕೊಳ್ಬೇಕು ಅಂತ ಎಲ್ಲಿದೆ? ದೇವರ ನೋಡಿದ ಕೂಡಲೇ ಯಾಕೆ ಹೋಗಲ್ಲ ಕರ್ಮ ಅಂತೆಲ್ಲ ಪ್ರಶ್ನೆ ಬಂತು. ಆ ಪ್ರಶ್ನೆ ಬಂದಾಗ, ಇಲ್ಲ, ನೀವೇನ್ ಪ್ರಮಾಣ ಕೊಡ್ತಾ ಇದೀರಿ? ಮೋಕ್ಷಕ್ಕೆ ಹೋಗ್ಬೇಕು ಅಂತ ಇರೋರಿಗೆ ಕರ್ಮಗಳನ್ನ ಕಳ್ಕೊಳ್ಳೋದು ಅವಶ್ಯಕ. ಎಲ್ಲಿವರೆಗೂ ಕರ್ಮ ಹೋಗಲ್ವೋ ಅಲ್ಲಿವರೆಗೂ ಮೋಕ್ಷ ಸಿಗಲ್ಲ. ಕರ್ಮ ಹೋಗ್ಬೇಕು ಅಂದ್ರೆ ಭೋಗಿಸ್ಲೇಬೇಕು. ಭೋಗಿಸ್ಲಿಲ್ಲ ಅಂತಂದ್ರೆ ಕರ್ಮ ಹೋಗಲ್ಲ. ಕರ್ಮ ಹೋಗದೆ ಅಂದ್ರೆ ಮೋಕ್ಷಕ್ಕೆ ಹೋಗಲ್ಲ. ಈ ತರ ಅರ್ಥಾಪತ್ತಿ ಪ್ರಮಾಣ ಕೊಟ್ಟು, ಇವನ್ ರಾತ್ರಿ ಹೊತ್ತು ತಿನ್ನಲ್ಲ ಅಂತಾಗಿದ್ರೆ ಇವನ್ ಹೇಗೆ ಬೆಳಗ್ಗೆ ತಿಂದಿದ್ರು ಈಗ ತಪ್ಪಗಿದಾನೆ? ಇವನ್ ದಪ್ಪಗಿದಾನೆ, ಆದ್ರಿಂದ ಇವನ್ ರಾತ್ರಿ ತಿಂದಿರ್ಲೇಬೇಕು. ಹೇಗೋ ಅದೇ ತರಹ ಇವನಿಗೆ ಕರ್ಮ ಹೋಗಿ ಮೋಕ್ಷ ಸಿಕ್ಕಿದೆ ಅಂತ ಆದ್ರೆ ಈ ಕರ್ಮವನ್ನ ಇವನು ಅನುಭವಿಸ್ಕೊಂಡೇ ಕಳ್ಕೊಂಡಿರ್ಬೇಕು, ಇನ್ನೇನು ಕಾರಣ ಇಲ್ಲ. ಹೀಗೆ ಮೋಕ್ಷ ಸಿಗಬೇಕು ಅಂತ ಆದ್ರೆ ಕರ್ಮಕ್ಷಯ ಮುಖ್ಯ. ಕರ್ಮಗಳನ್ನ ಕಳ್ಕೊಳ್ಳೋದು ಮುಖ್ಯ. ಅದಕ್ಕೆ ಕರ್ಮಗಳನ್ನ ಅನುಭವಿಸೋದು ಮುಖ್ಯ ಅಂತ ಹೇಳಿದ್ರು. ಆದ್ರೆ ಇವೆಲ್ಲ ಯಾವಾಗ ಸರಿ? ನಾವ್ ಹೇಳಿರೋ ಮಾತಿಗೆ ನೀವು ಬೇರೆ ಅರ್ಥ ಮಾಡಿದ್ರಲ್ಲ, ಹಾಗಿದ್ರೆ ಸರಿ. ಯಾಕೆಂದ್ರೆ ಯಾರು ಹೇಳಿದ್ ನಿಮ್ಗೆ ಕರ್ಮ ಕ್ಷಯ ಆಗೋದು ಭೋಗದಿಂದಲೇ ಅಂತೆಲ್ಲ ಹೇಳಿದ್ದಾರೆ. ಕರ್ಮವನ್ನ ಕಳ್ಕೊಳ್ಬೇಕು ಅಂತಂದ್ರೆ ನೀವೆಲ್ಲಾ ಕರ್ಮಗಳನ್ನ ಅನುಭವಿಸಿಯೇ ಕಳ್ಕೊಳ್ಬೇಕು ಎಲ್ಲ ಹೇಳಿದ್ದಾರೆ. ಈಗ ಅಲ್ಲ, ನೀವು ಕೊಟ್ಟಲ್ಲ ಉದಾಹರಣೆ, ನಿತ್ಯದೇ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಥವಾ ತಸ್ಮಿನ್ ದೃಷ್ಟೇ ಆತ್ಮನೀಶ್ವರ ಅಂತ ಇನ್ನೊಂದು ಮಾತು ಬಂತಲ್ಲ. ಆತ್ಮನೀಶ್ವರ ಅಥವಾ ಪರಾವರೆ ಯಾರೇ ಆಗ್ಲಿ, ಒಟ್ಟು ಪರಮಾತ್ಮನ ನೋಡಿದಾಗ ಅವನು ಮೋಕ್ಷಕ್ಕೆ ಹೋಗ್ತಾನೆ ಕರ್ಮಗಳನ್ನ ಕಳ್ಕೊಂಡು. ಅಲ್ಲಿ ದೇವರ ದರ್ಶನ ಅನ್ನೋದು ಯಾವುದಕ್ಕೆ ಕಾರಣ ಅಂದ್ರೆ, ಈ ಕರ್ಮಗಳ
ನಾಶಕ್ಕೆ ಕಾರಣ ಅಂತ ಸ್ಪಷ್ಟ ಹೇಳಿದಾರಲ್ಲ. ಕರ್ಮ ಕಳ್ಕೊಳ್ಬೇಕು ಅಂದ್ರೆ ದೇವರನ್ನ ನೋಡಿದ್ರೆ ಸಾಕು ಅಂತ. ಇಲ್ಲ, ಅಲ್ಲೂ ಸೇರಿಸ್ಕೊಳ್ಬೇಕು. ದೇವರನ್ನ ನೋಡಿದಾಗ ಎಲ್ಲಾ ಕರ್ಮಗಳನ್ನ ಅನುಭವಿಸಿಕೊಂಡ ಮೇಲೆ ಆ ಕರ್ಮಗಳ ನಾಶ ಅಂತ ಅರ್ಥ. ನೋಡಿ, ನಾವು ಹೇಳಿದ ಮಾತಿಗೆ ನೀವು ಈ ರೀತಿ ಬೇರೆ ಅರ್ಥವನ್ನ ಕಲ್ಪನೆ ಮಾಡ್ತಾ ಇದ್ರಿ, ಆದ್ರೆ ಇದು ಸರಿ ಇಲ್ಲ. ಯಾಕೆಂದ್ರೆ ನಾವು ಹೇಳಿದ ಮಾತಿಗೆ ನೀವು ವ್ಯಾಖ್ಯಾನ ಮಾಡಿದ್ದು ಸರಿ ಅಂತ ಆದ್ರೆ ಆಗ ನೀವ್ ಹೇಳಿದ ವಿಷಯ ಸರಿ, ಅನುಭವಿಸೇ ಅಲ್ಲಿ ಆ ವ್ಯಕ್ತಿ ಮೋಕ್ಷಕ್ಕೆ ಹೋಗ್ಬೇಕು ಅಂತ. ಆದ್ರೆ ಅನುಭವಿಸಿನೇ ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋ ವಿಷಯ ಸಿದ್ಧ ಆಗ್ಬೇಕಲ್ಲ. ಸಿದ್ಧ ಆದ್ರೆ ನಾವು ಹೇಳಿದ ಮಾತಿಗೆ ನೀವು ವಿರುದ್ಧವಾಗಿ ಅರ್ಥ ಮಾಡ್ಬೋದು. ಅಂದ್ರೆ ಅನ್ಯೋನ್ಯಾಶ್ರಯ ಬಂತು ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದವ್ರಿಗೆ ಹೇಗೆ, ನಾವೊಂದು ಪ್ರಮಾಣ ಕೊಟ್ವಿ, ಆ ಪ್ರಮಾಣದಲ್ಲಿ ಸ್ಪಷ್ಟವಾಗಿತ್ತು ದೇವ್ರು ನೋಡ್ಕೊಂಡೆ ಕರ್ಮ ಹೋಗುತ್ತೆ ಅಂತ. ನೀವೇನ್ ಮಾಡಿದ್ರಿ, ಮತ್ತೆ ಸೇರಿಸ್ಕೊಳ್ರಿ ಏನಂತ, ಆ ಕರ್ಮಗಳನ್ನ ಅನುಭವಿಸ್ಬೇಕು, ಆಮೇಲೆ ಮೋಕ್ಷಕ್ಕೆ ಹೋಗೋದು. ಈ ತರ ಅರ್ಥ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ವಿಷಯ ಸಿದ್ಧ ಆಗಿರ್ಬೇಕು, ಮೊದಲೇ ನಿಮ್ಗೆ ಕರ್ಮಗಳನ್ನ ಭೋಗಿಸಿನೇ ಕಳ್ಕೊಳ್ಬೇಕು ಅಂತ ಮುಂಚೆ ಸಿದ್ಧ ಆಗಿರ್ಬೇಕು. ಹೇಗ್ ಸಿದ್ಧ ಆಗಿದೆ? ಅದಕ್ಕೆ ನೀವೇನ್ ಹೇಳ್ತೀರಿ, ಇಲ್ಲ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಕರ್ಮ ಕಳ್ಕೊಳ್ಬೇಕು ಅಂತೀನಿ ಎಲ್ರಿಗೂ, ಅದಕ್ಕೆ ಅನುಭವಿಸ್ಲೇಬೇಕಲ್ವಾ ಕರ್ಮವನ್ನ. ನೋಡಿ, ಅದ್ ಹೇಗ್ ಗೊತ್ತಾಯ್ತು? ಪ್ರಮಾಣದಿಂದ ಗೊತ್ತಾಯ್ತು. ಪ್ರಮಾಣಕ ರೀತಿ ಅರ್ಥ ಮಾಡ್ಬೇಕು ಅಂದ್ರೆ ಮೊದಲು ಆ ವಿಷಯ ಸಿದ್ಧ ಆಗಿರ್ಬೇಕು, ಅರ್ಥಾರ್ಥಿ ಪ್ರಮಾಣದಿಂದ. ಆದ್ರೆ ಕರ್ಮಗಳನ್ನೆಲ್ಲ ಅನುಭವಿಸೇ ಕಳ್ಕೊಳ್ಬೇಕು ಅನ್ನೋ ವಿಷಯ. ಹಾಗಾಗಿ ನೀವು ನಾವ್ ಹೇಳಿದ ಮಾತಿಗೆ ಬೇರೆ ಅರ್ಥವನ್ನ ಹೇಳಲಿಕ್ಕೆ ಬರಲ್ಲ. ಅಷ್ಟೇ ಅಲ್ಲ, ನಾವ್ ಹೇಳಿದ ಮಾತಿಗೆ ಬೇರೆ ಅರ್ಥ ನಿರಾಕರಣೆ ಮಾಡ್ಲಿಕ್ಕೆ ನೀವು ಬೇರೆ ಏನಾದ್ರೂ ಒಂದು ಪ್ರಮಾಣ ಕೊಡ್ಬೇಕು. ಆ ಪ್ರಮಾಣ ಇಲ್ವೇ ಇಲ್ವಲ್ಲ, ಆ ಪ್ರಮಾಣನೇ ಸರಿ ಇಲ್ಲ ಅಂತ ನಾವ್ ಈಗಾಗಲೇ ಖಂಡಿಸಿದೀವಿ. ಆ ಪ್ರಮಾಣ ಸರಿ ಇಲ್ಲ ಅಂತ ಆದ್ಮೇಲೆ ನೀವು ನಮ್ಮ ವ್ಯಾಖ್ಯಾನ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅಂತ. ಅದಕ್ಕೆ ಅವ್ರು ನಮಗ ಆಕ್ಷೇಪ ಮಾಡ್ತಾರೆ, ನಿಮ್ಗೆ ತಪ್ಪು. ಯಾಕೆಂತಂದ್ರೆ ಈಗ ನಾವ್ ಹೇಳಿದ ವಿಷಯಕ್ಕೆ ಏನ್ ಖಂಡನೆ ಮಾಡಿದ್ರಿ ನೀವು? ನೀವೇನೋ ನಮಗ ಅನ್ಯೋನ್ಯಾಶ್ರಯ ದೋಷ ಕೊಟ್ರಿ, ನಾವ್ ನಿಮಗ್ ಕೊಡ್ತೀವಿ ತಗೊಳ್ಳಿ ಅಂತ ಅವ್ರು ನಮಗ್ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈಗ ಅರ್ಥಾಪತ್ತಿ ಪ್ರಮಾಣ ಅವ್ರು ಕೊಟ್ರು ಪೂರ್ವ ಪಕ್ಷಿಗಳು. ಏನ್ ಅರ್ಥಾಪತ್ತಿ ಪ್ರಮಾಣ ಕೊಟ್ಟಿದ್ದು? ಕರ್ಮ ಹೋಗದೆ ಇದ್ರೆ ಮೋಕ್ಷಕ್ ಹೋಗಲ್ಲ, ಕರ್ಮ ಹೋಗ್ಬೇಕು ಅಂದ್ರೆ ಅನುಭವಿಸ್ಬೇಕು, ಅನುಭವಿಸದೆ ಇದ್ರೆ ಕರ್ಮ ಹೋಗಲ್ಲ, ಕರ್ಮ ಹೋಗ್ತಾ ಇದ್ರೆ ಮೋಕ್ಷ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಅವ್ರು ಹೇಳಿದ ಅರ್ಥಾಪತ್ತಿ ಪ್ರಮಾಣದ ವಿವರಣೆ. ಇದರ ವಿರೋಧ ನಮ್ಗಿದೆ ನಾವ್ ಹೇಳಿದ ಮಾತಿಗೆ, ಅಂದ್ರೆ ಭಿದ್ಯತೆ ಹೃದಯ ಗ್ರಂಥಿ ಅನ್ನೋ ಮಾತಿಗೆ. ಎಲ್ಲಿವರೆಗೂ ಈ ಅರ್ಥಾಪತ್ತಿ ಪ್ರಮಾಣ ಅವ್ರು ಏನ್ ಹೇಳಿದ್ರಲ್ಲ ವಿಷಯ ಅದನ್ನ ಖಂಡನೆ ಮಾಡೋವರೆಗೂ ನಾವ್ ಹೇಳಿದ ವಿಷಯ ಸಿದ್ಧ ಆಗಲ್ಲ. ಎಲ್ಲಿವರೆಗೂ ನಾವ್ ಹೇಳಿದ ವಿಷಯ ಸಿದ್ಧ ಆಗೋದಿಲ್ವೋ ಅಲ್ಲಿವರೆಗೂ ಅರ್ಥಾಪತ್ತಿ ಪ್ರಮಾಣ ನಿರಾಕರಣೆ ಮಾಡ್ಲಿಕ್ಕೆ ಬರಲ್ಲ. ಮತ್ತೆ ಎರಡು ನಿಮ್ಗೂ ಅನ್ಯೋನ್ಯಾಶ್ರಯ ತಾನೇ ನಮಗ ಮೇಲೆ ಆಕ್ಷೇಪ ಮಾಡ್ತಾರೆ. ಅಂದ್ರೆ ನಿಮ್ಗೂ ಆಗಲ್ಲ ನಮ್ಗೂ ಆಗಲ್ಲ, ತೊಂದ್ರೆ ಇಲ್ಲ. ನಾವು ಗೆಲ್ಲಲ್ಲ, ನೀವು ಗೆಲ್ಲಲ್ಲ. ನನ್ ಒಂದ್ ಕಣ್ಣು ಹೋಯ್ತು, ನಿಮ್ದು ಒಂದ್ ಕಣ್ಣು ಹೋಯ್ತು, ಇಷ್ಟ ನನಗೆ, ಒಟ್ಟು ಏನ್ ಗೆಲ್ಲಿಲ್ಲ ತಾನೆ ಅಷ್ಟೇ ಅಂತ ಈ ತರ ಪೂರ್ವ ಪಕ್ಷಿ ನಮ್ಮ ಮೇಲೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಹಾಗಲ್ಲ, ನಮಗೆ ಸ್ಪಷ್ಟ ಪ್ರಮಾಣ ಇದೆ, ನಿಮ್ಮ ಪ್ರಮಾಣ ಸರಿ ಇಲ್ಲ. ನೀವ್ ಹೇಳ್ತೀರಿ ಕರ್ಮವನ್ನ ಅನುಭವಿಸ್ಕೊಂಡೇ ನಾಶಪಡಿಸ್ಕೊಳ್ಬೇಕು ಅಂತ, ಹಾಗಿಲ್ಲ. ಯಾಕೆ ಅಂದ್ರೆ ದೃಷ್ಟೇ ಏವ ಆತ್ಮನೀಶ್ವರೇ ಅಂತಿದೆ. ಪರಮಾತ್ಮನ ಕಂಡಾಗ ಮಾತ್ರ ಅದರಿಂದಲೇ ಕರ್ಮನಾಶ ಅಂತ ಇಷ್ಟು ಒತ್ತು ಕೊಟ್ಟು ಹೇಳದ್ಮೇಲೆ ನೀವ್ ಈ ವಾಕ್ಯಕ್ಕೆ ಬೇರೆ ಅರ್ಥ ಮಾಡ್ಲಿಕ್ ಬರಲ್ಲ. ಬೇರೆ ಅರ್ಥ ಮಾಡ್ಲಿಕ್ ಬಂದಿದ್ರೆ ಸರಿ. ಹಾಗಾಗಿ ನೀವ್ ಹೇಳಿದ ಪ್ರಮಾಣ ಸರಿ ಇಲ್ಲ ಅಂತ ನಾವು ಹೇಳಿದ ವೇದದ ಮಾತಾಗ್ಬಹುದು, ಪುರಾಣದ ಮಾತಾಗ್ಬಹುದು, ಸ್ಮೃತಿಯ ಮಾತಾಗ್ಬಹುದು, ಎಲ್ಲ ಮಾತುಗಳ ವಿರೋಧ ನಿಮ್ಗಿದೆ. ಹಾಗಾಗಿ ನೀವ್ ಹೇಳಿದ ವಿಷಯ ಸರಿ ಇಲ್ಲ. ಅದ್ರಿಂದ ಏನಾಯ್ತು ಅಂದ್ರೆ ನಿಮ್ಮ ವ್ಯಾಖ್ಯಾನ ಸರಿ ಇಲ್ಲ. ಯಾಕೆ? ನಿಮಗೆ ಪ್ರಮಾಣ ಇಲ್ಲ. ಆದ್ರಿಂದ ಅದನ್ನ ಯಾವುದೇ ಅನ್ಯೋನ್ಯಾಶ್ರಯ ದೋಷ ಇಲ್ಲ. ಅಷ್ಟೇ ಅಲ್ಲದೆ ಒಂದು ಮಾತು ಕೂಡ ಪ್ರಮಾಣವಾಗಿದೆ ನಮ್ಮ ಹತ್ರ. ಏನಿದೆ ಅಂದ್ರೆ, ಭಿನತ್ತಿ ಕರ್ಮ ಸಂಘಾತಂ ಪ್ರಸನ್ನೋ ಭಗವಾನ್ ಹರಿಹಿ ಅಂತಿದೆ. ಯಾವಾಗ ದೇವರಿಗೆ ಸಂತೋಷ ಆಗತ್ತೋ ತುಂಬಾ, ಆಗ ನಮ್ಮ ಕರ್ಮ ಸಂಘಾತ ಅಂದ್ರೆ ಕರ್ಮಗಳ ಗುಂಪು ಏನಿದೆ ಎಲ್ಲವನ್ನ ಭಿನತ್ತಿ ಸೀಳಿ ಹಾಕ್ತಾನೆ, ನಾಶಪಡಿಸ್ತಾನೆ ಅಂತಿದೆ. ಇಷ್ಟು ಸ್ಪಷ್ಟವಾದ ಮಾತಿದೆ. ಇದಕ್ಕೇನಪ್ಪ ಬೇರೆ ಅರ್ಥ ಹೇಳ್ಬೇಕು? ಇಲ್ಲ, ಅದು ಭಗವಂತ ತುಂಬಾ ಸಂತುಷ್ಟನಾದಾಗ ಅವ್ನ್ ಕರ್ಮ ಕಳಿಯಲ್ವಂತೆ, ಅದಿರೋ ಕರ್ಮನೆಲ್ಲ ನಾವ್ ಅನುಭವಿಸೇ ಕಳ್ಕೊಳ್ಬೇಕಂತೆ ಅಂತ ಯಾರು ಹಿಂಗ ಅರ್ಥ ಮಾಡ್ತಾರೆ ಈ ವಾಕ್ಯಕ್ಕೆ? ಯಾರು ಮಾಡಲ್ಲ. ಸ್ಪಷ್ಟವಾಗಿದೆ ಈ ವಾಕ್ಯದಲ್ಲಿ, ದೇವರೇ ನಮ್ಮ ಕರ್ಮಗಳನ್ನ ಕಳೀತಾನೆ. ಭಿನತ್ತಿ ಹರಿಹಿ, ಹರಿಯೇ ಭಿನತ್ತಿ ಸೀಳಿ ಹಾಕ್ತಾನೆ. ಯಾವಾಗ? ಪ್ರಸನ್ನ ಸಂತುಷ್ಟನಾದಾಗ, ನಮ್ಮ ಮೇಲೆ ಅವನಿಗೆ ಖುಷಿ ಆಯ್ತಾ ಅವನು ಆ ಕೆಲಸ ಮಾಡ್ತಾನೆ.
ಯಾವ್ದನ್ ಮಾಡ್ತಾನೆ? ಕರ್ಮ ಸಂಘಾತಂ ವಿನಂತಿ. ನಮ್ಮ ಯಾವ ಯಾವ ಕರ್ಮಗಳಿದೆ ಮೋಕ್ಷಕ್ಕೆ ಪ್ರತಿಬಂಧಕ, ಮೋಕ್ಷಕ್ಕೆ ಅನುಕೂಲವಾದಿದ್ರೆ ನಾಶ ಮಾಡಲ್ಲ. ಮೋಕ್ಷದಲ್ಲಿ ನಾವು ಅನುಭವಿಸಲ್ಲ. ಆ ಪುಣ್ಯ ಪಾಪ ಫಲ ನಮ್ಗೆ ಮೋಕ್ಷದಲ್ಲಿ ಸಿಗಲ್ಲ. ಅದರ ಖರ್ಚು ಅಲ್ಲಿ ಮಾಡಲ್ಲ, ನಾವು ಅದನ್ನ ಕಳ್ಕೊಳ್ಬೇಕು. ಅಂಥ ಕರ್ಮಗಳನ್ನೆಲ್ಲ ಗುಂಪಾಗಿರೋದನ್ನ ದೇವರೇ ಸ್ವಯಂ ನಾಶಪಡಿಸ್ತಾನೆ ಅಂತ ಇದೆ. ಇದು ಅತ್ಯಂತ ಅನವಕಾಶಾನ ಮನ್ಯತ ಉದಾಹರಿಸುತ್ತ. ಇದು ಅತ್ಯಂತ ನಿರವಕಾಶ ಪ್ರಮಾಣ ಅಂತ. ಅಂದ್ರೆ ಏನ್ ನೀವು ಪದ ಜೋಡಿಸ್ಕೊಂಡು ಅರ್ಥ ಹೇಳಿಕ್ ಬರಲ್ಲ ಈ ವಾಕ್ಯಕ್ಕೆ, ಅಷ್ಟು ಸ್ಪಷ್ಟವಾದ ಪ್ರಮಾಣ ಕೊಟ್ಟಿದ್ದೀವಿ. ಅದಕ್ಕೆ ಯಾವಾಗ್ಲೂ ಒಂದು ಶಾಸ್ತ್ರ ಚರ್ಚೆ ನಡಿಬೇಕಾದ್ರೆ ಒಂದು ಒಳ್ಳೆ ಪ್ರಮಾಣ ಕೊಡಿ ಅಂತ. ಅದಕ್ಕೆ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ಒಂದು ಪ್ರಮಾಣ ಕೊಡಿ. ಈಗ ವಾಯುದೇವರು, ಮಧ್ವಾಚಾರ್ಯರು ವಾಯುದೇವರ ಅವತಾರ, ಭೀಮಸೇನರು ವಾಯುದೇವರ ಅವತಾರ, ಅಷ್ಟೇ ಅಲ್ಲದೆ ಹನುಮಂತ ವಾಯುದೇವರ ಅವತಾರ. ಈ ವಿಷಯಕ್ಕೆ ಒಂದು ಪ್ರಮಾಣ ಕೊಡಿ. ಪ್ರಮಾಣ ಕೊಟ್ಟು ಅದನ್ನ ಅದ್ರ ಬದಲು ಮಾಡೋ ಹಾಗಿಲ್ಲ. ಅಂದ್ರೆ ಅದು ವಾಯುದೇವರ ಆವೇಶ ತುಂಬಾ ಜಾಸ್ತಿ ಇದೆ ಅಷ್ಟೇ ಹೊರತು ವಾಯುದೇವರೇ ನೇರವಾಗಿ ಮಧ್ವಾಚಾರಾಗಿ ಬರ್ಲಿಲ್ಲ, ವಾಯುದೇವರೇ ನೇರವಾಗಿ ಹನುಮಂತರಾಗಿ ಬರ್ಲಿಲ್ಲ. ಹನುಮಂತನದಲ್ಲಿ ಪ್ರಾಣದೇವರ ಆವೇಶ ಇತ್ತು. ಹೇಗೆ ರಾಯರು ಪ್ರಹ್ಲಾದರಾಜರ ಒಳಗಡೆ ಇದು ಮುಖ್ಯ ಪ್ರಾಣದೇವರ ಆವೇಶ ಇರುತ್ತಲ್ಲ, ಅದು ಮುಖ್ಯ ಪ್ರಾಣದೇವರೇ ರಾಯರಾಗಿ ಬಂದಿದ್ದಲ್ಲ, ಪ್ರಹ್ಲಾದರಾಜರಾಗೂ ಬಂದಿದ್ದಲ್ಲ. ಆ ತರ ಅಲ್ಲೂ ಯಾಕೆ ಹೇಳ್ಬಾರ್ದು ಅಂತ ಯಾರೊಬ್ರು ಪ್ರಶ್ನೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆಗೇನು ಉತ್ತರ ಹೇಳ್ಬೇಕು? ಒಂದು ನಿರವಕಾಶ ಪ್ರಮಾಣ ಕೊಡ್ಬೇಕು. ಸಾಧ್ಯನೇ ಇಲ್ಲ. ಸಾಕ್ಷಾತ್ ವಾಯುದೇವರೇ ಈ 3 ರೂಪ ಹೊತ್ಕೊಂಡು ಬಂದಿರೋದು. ಆ ತರ ಒಂದು ಪ್ರಮಾಣ ಏನಿದೆ? ಮಧ್ವಾಚಾರ್ಯರೇ ತಮ್ಮ ಅನೇಕ ಗ್ರಂಥಗಳಲ್ಲಿ ಹೇಳ್ತಾರೆ, ಮಧ್ವೋ ಎತ್ತು ತೃತೀಯ ಮೇತದಮುನ ಗ್ರಂಥಕೃತ ಕೇಶವೇ ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶಕ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ರಾಮೋ ಅಂತ ಹೇಳಿ ಪ್ರಾರಂಭವನ್ನ ಮಾಡ್ತಾರೆ. ಅಂದ್ರೆ ಬಳಿಠಾ ಸೂಕ್ತದಲ್ಲಿ ನನ್ನ 3 ರೂಪಗಳನ್ನ ಹೇಳಿದ್ದಾರೆ. ಅದರಲ್ಲಿ ಮಧ್ವರೂಪ 3ನೇದು, ನಾನು ವಾಯುದೇವನೇ. ಅವ್ರ ಮಾತೇ ಇದೆ. ಸಾಕ್ಷಾತ್ ಮಧ್ವಾಚಾರ್ಯ ಹೇಳ್ಕೊಂಡ್ಮೇಲೆ ಇನ್ಯಾಕ್ ಪ್ರಮಾಣ ಬೇರೆದು? ಅವ್ರ ಮಾತೇ ಅವರ ಅಂತಿಮ ಅಷ್ಟೇ. ಅವ್ರ ಮಾತೇ ಸಿಕ್ತಲ್ಲ, ಈಗ ಅವ್ರ ಬಗ್ಗೆ ಚರ್ಚೆ, ಅವ್ರ ಮಾತೇ ಸಿಕ್ಕಿದ್ಮೇಲೆ ಇನ್ಯಾರ ಮಾತು ಬೇಕು ನಮ್ಗೆ ಅಪೇಕ್ಷೆ ಇದೆ? ಅದರಿಂದ ಆಚಾರ್ಯರೇ ತಮ್ಮ ಗ್ರಂಥಗಳ ಕೊನೆಗೆ ತಾವೇ ಹೇಳ್ಕೊಂಡಿರೋ ತರ ವಾಯುದೇವರ ಅವತಾರ ಅವರು ಗೊತ್ತಾಯ್ತು, ಸ್ಪಷ್ಟ. ಮತ್ತಿದ್ರ ಮೇಲೆ ಪ್ರಶ್ನೆ ಮಾಡೋ ಅಗತ್ಯನೇ ಇಲ್ಲ. ಆದ್ರಿಂದಲೇ ಯಾರು ಮಹಾತ್ಮರು ತಮ್ಮದೇ ಮಾತನ್ನ ಹೇಳಿದ್ರೆ ಸ್ಪಷ್ಟವಾಗಿ ನಾನ್ ಹೀಗೆ ಅಂತ, ಅದ್ರ ಮೇಲೆ ಇನ್ಯಾವ ಪ್ರಮಾಣ ಅವಶ್ಯಕತೆ ಇಲ್ಲ ಕೊಡೋದು. ಮಧ್ವಾಚಾರ್ಯ ತೋರಿಸ್ಕೊಟ್ಟಿದ್ದಾರೆ, ಅವ್ರದನ್ನ ಒಪ್ಪಿದ್ರೆ ಇನ್ನೊಬ್ರನ್ನ ಒಪ್ಲಿಕ್ಕೆ. ಈ ತರ ಯಾವ ಮಾತು ಪ್ರಮಾಣವಾಗಿ ನಿಲ್ಲತ್ತೆ ಅಂದ್ರೆ ಅದಕ್ಕೆ ಬೇರೆ ಏನು ಅರ್ಥ ಮಾಡೋ ಹಾಗಿಲ್ಲ. ಈಗ ಮಧ್ವಾಚಾರ್ಯ ಹೇಳಿದ್ದಾರೆ 3 ಅವತಾರ, 3ನೇ ಅವತಾರ ತಮ್ದು. ಅದು 3ನೇ ಅವತಾರ ಅಂದ್ರೆ ಮೊದಲು 2 ಮುಖ್ಯ, 3ನೇದೇನ್ ಮುಖ್ಯ ಅಲ್ಲ, ಅಲ್ಲಿ ಅವರಲ್ಲಿ ಪ್ರಾಣದೇವರ ಆವೇಶ ಜಾಸ್ತಿ ಅಷ್ಟೇ ಅಂತ ಹಿಂಗೆ ಏನೋ ಅರ್ಥ ಮಾಡಲ್ಲ. ಹಂಗೆಲ್ಲ ಮಾಡ್ಲಿಕ್ ಬರಲ್ಲ. ಅದು ಅತ್ಯಂತ ದ್ರವಕಾಶ ಪ್ರಮಾಣ, ಅದಕ್ಕೇನು ಬೇರೆ ಅರ್ಥ ಮಾಡ್ಲಿಕ್ ಬರಲ್ಲ. ಆತರ ಇಲ್ಲೂ ದೇವರ ಪ್ರಸನ್ನತೆ ಅದು ನಮ್ಮ ಎಲ್ಲಾ ಕರ್ಮಗಳ ನಾಶಕ್ಕೆ ಕಾರಣ ಅಷ್ಟೇ. ಯಾವ ಅರ್ಥನೂ ಮಾಡ್ಲಿಕ್ ಬರಲ್ಲ. ಅಷ್ಟೇ ಅಲ್ಲ, ಇನ್ ಮುಂದೇನೋ ಒಂದು ಮಾತು ಹೇಳ್ತಾರೆ ಜಯತೀರ್ಥರು, ಅತಯೇವ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿಶತೈರಪಿ ಇತ್ಯಾದಿ ಸಾಮಾನ್ಯ ವಚನ ಮಗ್ನಾನಿ ವಿಷಯಂ. ಅಲ್ಲ, ವಿರುದ್ಧವಾಗಿ ಒಂದು ಮಾತಿದೆಯಲ್ವಾ, ನ ಅಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿಶತೈರಪಿ. 100 ಕೋಟಿ ಕಲ್ಪ ಕಳೆದರು, ಲೆಕ್ಕಗೊಳ್ಳಿ, 100 ಕೋಟಿ ಕಲ್ಪ. ಕಲ್ಪ ಅಂದ್ರೆ ಮೊದಲು ದೊಡ್ಡದು, ಅದರಲ್ಲಿ ಕೋಟಿ, ಅದರಲ್ಲಿ 100 ಕೋಟಿ. 100 ಕೋಟಿ ಕಲ್ಪ ಕಳೆದ್ರು ನಿಮ್ಮ ಕರ್ಮ ನಾಶ ಆಗ್ಬೇಕು ಅಂತ ಆದ್ರೆ ಅನುಭವಿಸ್ಕೊಂಡೇ ನಾಶ ಪಡಿಸ್ಬೇಕು. ಅಂದ್ರೆ ನಮ್ಮ ಕರ್ಮಗಳೇನಿದೆಯೋ ಹಣೆಯಲ್ಲಿ, ಅಂಥ ಕರ್ಮಗಳ ಫಲ ಅನುಭವಿಸಲೇಬೇಕು. ಅದು ಅನುಭವಿಸಿದ್ರೆ ಮಾತ್ರ ಪರಿಹಾರ ಆಗುತ್ತೆ. ಮತ್ತಿದು ಪೂರ್ವ ಪಕ್ಷಿಗಳಿಗೆ ಅನುಕೂಲನಾ, ದ್ವೈತ ಸಿದ್ಧಾಂತ ಅನುಕೂಲ? ನಮಗಿದು ಅನುಕೂಲ ಅಲ್ಲ ಈ ಮಾತು ಮೇಲ್ನೋಟಕ್ಕೆ. ಇದು ನಾವೇ ಅವ್ರಿಗೆ ಸಪೋರ್ಟ್ ಕೊಡೋ ತರ ಮಾತಾಡ್ಬಿಟ್ರಿ, ಎಡವಟ್ಟಾಗೋಯ್ತು. ಅವ್ರು ಹೇಳ್ತಾರೆ ಇಲ್ಲ ಕರ್ಮ ಅನುಭವಿಸೇ ಕಳ್ಕೊಳ್ಬೇಕು. ನೀವು ನೋಡಿ ಸಿಗ್ತಾರ ಒಂದ್ ಪ್ರಮಾಣ. 100 ಕೋಟಿ 100 ಕೋಟಿ ಕಲ್ಪ ಕಳೆದ್ರೂ ಅವನ್ಗೆ ಕರ್ಮ ಪರಿಹಾರ ಆಗಲ್ಲ, ಅವ್ನ ಅನುಭವಿಸೇ ತೀರಿಸ್ಕೊಬೇಕು ಅಂತ. ಹಾಗಾದ್ರೆ ಅವ್ರಿಗೇನ್ ಪುಷ್ಟಿ ಸಿಕ್ತು ಅಂದ್ರೆ, ನೋಡಿ, ಇದೇ ಜನ್ಮ ಕರ್ಮ ಹೋಗ್ತಾ ಇರಬಹುದೇನೋ, ಆದ್ರೆ ಒಂದು ಕಲ್ಪ ಇದೆ, ಆ ಕಲ್ಪದಲ್ಲಿ ಖಂಡಿತ ನಿಮ್ಮ ಕರ್ಮ ಹೋಗುತ್ತೆ. ಯಾಕೆ ಹೇಳ್ಬಾರ್ದು ಹೀಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇತ್ಯಾದಿ ಸಾಮಾನ್ಯ ವಚನಂ ಅಜ್ಞಾನಿ ವಿಷಯಂ. 5 ಅಜ್ಞಾನಿಗಳಿಗೆ ಬರೆದ ಮಾತಿದು. ತಕ್ಷಣ ಅವ್ರಂದ್ರು, ಓಹೋ, ನೀವು ಹೇಳಿದ್ದು ಜ್ಞಾನಿಗಳಿಗೆ ಬರೆದ ಮಾತು, ನಾವ್ ಹೇಳಿದ್ದು ಅಜ್ಞಾನಿಗಳಿಗೆ ಬರೆದ ಮಾತು, ಬರದ ಮಾತು, ಇದು ಹೆಂಗ್ ಸರಿ?
ನಿಮಗೆ ಉತ್ತರ ಕೊಡ್ಲಿಕ್ಕೆ ಬರಿಲ್ಲ ಅಂದ್ರೆ ಹೀಗೆಲ್ಲ ಅಜ್ಞಾನಿಗಳಿಗಂತೆ ಮಾತು ಅಂದ್ಬಿಡೋದು. ಇದು ಹೇಗ್ ಸರಿ ಅಂದ್ರೆ ಅಲ್ಲ. ನಾವ್ ಹೇಳಿದ ವಿಷಯ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನು ಸಾಮಾನ್ಯ ವಚನ ಇದು, ಕಾಮನ್ ಆಗಿ ಹೇಳೋ ಮಾತಿದು, ಇದು ವಿಶೇಷವಾದ ಮಾತಲ್ಲ. ಎಲ್ರು ಊಟಕ್ ಬನ್ನಿ ಈ ತರ ಹೇಳ್ತಾರೆ. ಎಲ್ರು ಊಟಕ್ ಬನ್ನಿ ಅಂದ್ರೆ ಜಗತ್ತಲ್ಲಿ ಇರೋರು ಎಲ್ರು ಬರ್ತಾರ? ಅವ್ನ್ ಫಂಕ್ಷನ್ಗೆ ಯಾರನ್ನ ಕರೆದಿದ್ದಾನೋ ಅಂತವ್ರು ಎಲ್ರು ಬನ್ನಿ ಅಂತ ಅರ್ಥ. ಜಗತ್ತಲ್ಲಿ ಇವರೆಲ್ಲ ಹೇಗಿದ್ರು ಕರೀತಾ ಇದಾರೆ, ನಾನು ಬರ್ತೀನಿ ಪ್ರತಿಯೊಬ್ರು ಬಂದ್ರೆ ಅವ್ನ ಕತೆ ಏನು? ಸಾಮಾನ್ಯವಾಗಿ ಅದ್ ವ್ಯವಹಾರ ಆಗಿರತ್ತ? ಇಲ್ಲ. ಎಲ್ಲಾ ಬನ್ನಿ ಅಂದ್ರು ಅದು ಕಾಮನ್ ಆಗಿ ಹೇಳಿದ್ರು ಕೆಲವೊಂದ್ ಮಾತ್ರ ತಗೊಳ್ಬೇಕು. ಹಾಗಾದ್ರೆ ಎಲ್ಲಾ ಅಂತ ಬಂದ ಕೂಡಲೇ ಎಲ್ಲಾ ತಗೊಳ್ಳೋದಲ್ಲ. ಎಲ್ರೂ ಪಾಠಕ್ಕೆ ಬನ್ನಿ ಅಂತ ಕೂಗ್ತಾ ಇರ್ತಾರೆ ಆಚಾರ್ಯ ಪಾಠಕ್ಕೆ. ಇಡೀ ಗುರುಕುಲದಲ್ಲಿರೋ ಎಲ್ಲಾ ಹುಡುಗರು ಅವರ ಆ ಒಬ್ರ ಆಚಾರ್ಯ ಹೋಗ್ಬಿಟ್ಟು ಪಾಠಕ್ಕೆ ಕೂತ್ರೆ ಏನರ್ಥ? ಬೇರೆ ಎಲ್ಲರೂ ಕಾಯ್ತಾ ಕೂತಿದ್ದಾರೆ ಅಂದ್ರೆ ಹಾಗಲ್ಲ. ಎಲ್ರೂ ಪಾಠಕ್ಕೆ ಬನ್ನಿ ಅಂದ್ರೆ ಇವ್ರಿಗೆ ಸಂಬಂಧಪಟ್ಟಿದ್ಯಾರೋ ಅವರೆಲ್ಲಾ ಬನ್ನಿ, ಇವ್ರಿಗೆ ಸಂಬಂಧಪಟ್ಟವ್ರು ಯಾರೋ ಅವರೆಲ್ಲಾ ಬನ್ನಿ. ಅಂದ್ರೆ ಎಲ್ಲಾ ಬನ್ನಿ ಅಂತ ಹೇಳಿದ್ರು ಎಲ್ಲಾ ತಗೊಳಲ್ಲ, ನಾವು ಕೆಲವನ್ನೇ ತಗೊಳೋದು. ಆ ತರ ಇಲ್ಲೂ ಎಲ್ಲಾ ಕರ್ಮ 100 ಕೋಟಿ ಕಲ್ಪ ಕಳೆದ್ರು ಅನುಭವಿಸ್ತಾ ಇದ್ರೆ ಹೋಗಲ್ಲ ಅಂದ್ರೆ ಎಲ್ಲಾ ಕರ್ಮ ಅಂದ್ರೆ ಯಾವ ಕರ್ಮದ ಬಗ್ಗೆ ಮಾತಾಡ್ತಾ ಇದಾರೆ ಅದನ್ನ ವಿಚಾರ ಮಾಡ್ಲಿಲ್ಲ. ಸುಮ್ನೆ ನಮ್ಮೇಲೆ ಆಕ್ಷೇಪ ಮಾಡ್ತಾ ಇದ್ರಿ ನೀವು. ಅದು ಪ್ರಾರಬ್ಧ ಕರ್ಮ ಬಿಟ್ಟು ಬೇರೆ ಕರ್ಮದ ಬಗ್ಗೆ ಹೇಳ್ತಾ ಇದಾರ, ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳ್ತಾರೆ? ಅದು ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳ್ತಾ ಇರೋದು ಈ ಮಾತು. ನೋಡಿ, ಪ್ರಾರಬ್ಧ ಕರ್ಮವನ್ನ ಕಳ್ಕೊಳ್ಬೇಕು ಅಂದ್ರೆ ನೀವು 100 ಕಲ್ಪಕೋಟಿ ಆದ್ರೂ ನೀವು ಅನುಭವಿಸೇ ಕಳ್ಕೊಬೇಕು. ಆದ್ರೆ ಪ್ರಾರಬ್ಧ ಕರ್ಮ ಬಿಟ್ಟು ಬೇರೆ ಕರ್ಮ ಆದ್ರೆ ಬೇಕಾಗಿಲ್ಲ ಅಂತ ಅರ್ಥ ಈ ಮಾತಿಗೆ. ಹಾಗಾದ್ರೆ ಬೇರೆ ಅರ್ಥನ ಈ ಮಾತಿಗೆ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಸುಮ್ನೆ ನೀವ್ ಹೇಳಿದ ಅರ್ಥವನ್ನ ಇಟ್ಕೊಂಡು ನಮಗ ಆಕ್ಷೇಪ ಮಾಡ್ಬೇಡಿ ಅಂತ ನಮ್ಮ ಉತ್ತರ. ಅಷ್ಟೇ ಅಲ್ದೇನೆ ಇದೆಲ್ಲ ಸಾಮಾನ್ಯ ವಚನ ಅಂದ್ರೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗದೆ ಇರೋರಿಗೆ ಈ ಮಾತುಗಳು ವಸ್ತುತಃ ಆಗ ಭಗವಂತನ ಅಪರೋಕ್ಷ ಜ್ಞಾನ ಆದಾಗ ಎಲ್ಲ ಹೋಗತ್ತೆ. ಆ ದೇವರ ದರ್ಶನಕ್ಕಷ್ಟು ಶಕ್ತಿ ಇದೆ. ಇಲ್ಲ ದೇವ್ರು ನೋಡಿದ್ರು ಏನು ಉಪಯೋಗ ಆಗ್ಲಿಲ್ಲ ಅಂದ್ರೆ ದೇವ್ರು ನೋಡಿದ್ ಏನು ಸಾರ್ಥಕ? ಯಾಕೆ ನೋಡ್ಬೇಕು ಅಷ್ಟೊಂದು ಕಷ್ಟಪಟ್ಟು? ನಾವು ದೇವರನ್ನ ನೋಡದೆ ನಮ್ಮ ಎಲ್ಲ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ, ಅದ್ರ ಮುಖಾಂತರ ಅವನಿಂದ ಮೋಕ್ಷ ಸಿಗ್ಲಿಕ್ಕೆ, ನಮ್ಗೆ ಈ ದುಃಖಗಳಿಂದ ಮುಕ್ತಿಯನ್ನ ಪಡಿಲಿಕ್ಕೆ. ಅಂತದ್ರಲ್ಲಿ ದೇವ್ರ ನೋಡ್ದಾಗ್ಲೂ ಏನು ಆಗ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ತಗೊಂಡು ಆ ದೇವರ ದರ್ಶನಕ್ಕೆ ಯಾರು ಪ್ರಯತ್ನ ಪಡುವ ಅಗತ್ಯನೇ ಇಲ್ಲ ಅಂತ ಆಗ್ಬಿಡುತ್ತೆ. ಅದರಿಂದ ಆ ವ್ಯಾಖ್ಯಾನ ಸರಿ ಇಲ್ಲ. ಇನ್ನು ಜ್ಞಾನಿನಾಮಪಿ ಪ್ರಾರಬ್ಧ ಕರ್ಮ ವಿಷಯ, ಈಗಾಗಲೇ ಆ ವ್ಯಾಖ್ಯಾನ ಮಾಡಿದೆ. ಜ್ಞಾನಿಗಳಿಗೆ ಇದು ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳ್ತಾ ಇರೋ ಮಾತಿದು. ಅದನ್ನ ಎಷ್ಟು ಅನುಭವಿಸಿದ್ರು ಅದ್ ಅನುಭವಿಸೇ ಹೋಗ್ಬೇಕು ಹೊರತು ಹಂಗೆ ಹೋಗಲ್ಲ, ದೇವ್ರ ದರ್ಶನ ಆದ್ರೂ ಹೋಗಲ್ಲ ಅಂತ. ಇಷ್ಟ ಆಯ್ತು. ಇದಾದ್ಮೇಲೆ ಇನ್ನೊಂದು ಮಾತಿದೆ, ಇನ್ನೊಂದು ಶ್ಲೋಕ ಕೊಡ್ತಾರೆ. ಜಯತೀರ್ಥರು ಎಷ್ಟು ಪ್ರಮಾಣ ಕೊಟ್ಟಿದ್ದಾರೆ ಅಂದ್ರೆ, ನಾವು ನಮ್ಮ ಗ್ರಂಥಕ್ಕೊಂದು ವಿಷಯ ಬರಿಬೇಕು ಅಂದ್ರೆ ಅದರಲ್ಲಿ ಪೂರ್ವ ಪಕ್ಷ ಏನು ಅನ್ನೋದು ಚೆನ್ನಾಗಿ ಗೊತ್ತಿರ್ಬೇಕು. ಸಿದ್ಧಾಂತ ಬಂದ್ರೆ ಪ್ರಶ್ನೆ ಯಾವ್ಯಾವ ತರ ಯಾವ್ಯಾವ ಜನ ಏನೇನ್ ಮಾಡ್ತಾರೆ ಅದು ಚೆನ್ನಾಗಿ ಗೊತ್ತಿರ್ಬೇಕು. ಗೊತ್ತಿಲ್ಲದ್ರೆ ಉತ್ತರ ಬರಿಬೇಕಲ್ಲ, ಸಿದ್ಧಾಂತ ಬರೆಯೋದು ತುಂಬಾ ಕಷ್ಟ. ನಾವ್ ಅಂದ್ರೆ ಉತ್ತರ ಬರೆಯೋನ್ಗೆ 100 ಪ್ರಶ್ನೆಗಳು ಗೊತ್ತಿರ್ಬೇಕು. ಯಾವ್ದೋ ಒಂದ್ 2 ಪ್ರಶ್ನೆ ಇಟ್ಕೊಂಡು ಉತ್ತರ ಬರೆದ್ರೆ ಉಪಯೋಗ ಇಲ್ಲ. ಇನ್ನು 10 ಜನ ಪ್ರಶ್ನೆ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಜಯತೀರ್ಥರ ಮಾತು ಹೇಗೆ ಅಂದ್ರೆ 100 ಜನ ಏನೇನ್ ಮಾಡ್ಬೋದು ಪ್ರಶ್ನೆ, ಅದ್ರ ಮೇಲೆ ಇನ್ನೇನೇನ್ ಬರ್ಬೋದು ಪ್ರಶ್ನೆ, ಅದ್ರ ಮೇಲೆ ಇನ್ ಯಾರಿಗೂ ಬರ್ದೇ ಇರೋ ಪ್ರಶ್ನೆ, ಎಲ್ಲಾ ಸೇರಿಸ್ಕೊಂಡು ಪ್ರಶ್ನೆಗಳು ಮಾಡಿ ಉತ್ತರ ಕೊಟ್ಟಿರ್ತಾರೆ. ಇಂಥ ಅದ್ಭುತ ಗ್ರಂಥ ಸುಧಾ ಗ್ರಂಥ. ಇನ್ನೆಲ್ಲ ವಿಚಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಅಂಥದ್ರ ಶ್ಲೋಕ ಕೊಡ್ತಾರೆ ವಿರುದ್ಧ ಪಾರ್ಟಿಲಿ ನಿಂತು ಕೊಡ್ತಾರೆ ಶ್ಲೋಕ ಜಯತೀರ್ಥರ. ಮತ್ತೆ ಈ ಕಡೆ ವಿರುದ್ಧವಾಗಿ ನಿಂತು ಅದು ಸರಿ ಇಲ್ಲ ಅಂದ್ಬಿಡ್ತಾರೆ. 2 ಪಕ್ಷದಲ್ಲಿ ಒಟ್ಟಿಗೆ ನಡ್ಕೊಂಡು ಹೋಗ್ತಾರೆ. ಇದು ಸರಿ ಇಲ್ಲ, ಇದ್ರ ಮೇಲೆ ಆಕ್ಷೇಪ ಮತ್ತು ಉತ್ತರ, ಆಕ್ಷೇಪ ಉತ್ತರ, ಹೀಗೆ ಇನ್ನೊಂದು ಪ್ರಮಾಣ ಕೊಡ್ತಾರೆ. ಈಗ ಕರ್ಮವನ್ನ ಅನುಭವಿಸಿ ಹೋಗ್ಬೇಕು, ಹಾಗೆ ಹೋಗಲ್ಲ ಅನ್ಲಿಕ್ಕೆ. ಮತ್ತೆ ಈಗ ತಾನೇ ನೀವೆಲ್ಲ ಹೇಳಿದ್ರೆ ದೇವರ ದರ್ಶನ ಆದ್ರೆ ಹೋಗುತ್ತೆ. ಇರ್ಲಿ, ವಿಚಾರ ಮಾಡೋಣ ಅಂತ ಹೇಳಿ ಆತ್ಮನೋವೈ ಶರೀರಾಣಿ ಬಹುನಿ ಮನುಜಾಧಿಪ. ನೋಡಿ, ಒಬ್ಬ ಆತ್ಮ ಶರೀರಗಳನ್ನ ತುಂಬಾ ತಗೊಂಡ. ಇದೊಂದು ಪುರಾಣದ ಮಾತು, ಅದನ್ನು ಕೊಡ್ತಾ ಇದಾರೆ ಜಯತೀರ್ಥರ ಉಲ್ಲೇಖವಾಗಿ. ಆಮೇಲೆ ಪ್ರಾಪ್ಯ ಯೋಗ ಬಲಂ ಕುರ್ಯಾತ್ ಸರ್ವಾನ್ನ ಹಿಂಸನೆ. ಆಮೇಲೆ ಏನ್ ಮಾಡ್ದ? ಯೋಗ ಬಲವನ್ನ ಹೊಂದಿ ತಾನು ಯೋಗ ಶಕ್ತಿಯಿಂದ ಎಷ್ಟೋ ದೇಹ ಪಡೆದ. ಏನೇನ್ ಮಾಡ್ತಾನೆ? ಒಂದ್ ದೇಹದಿಂದ ಇಡೀ ಭೂಮಿನ ಸುತ್ತ ಹಾಕೊಂಡ್ ಬಂದಂತೆ, ಬೇಜಾರಾಗ್ತಾ ಇತ್ತು, ಸುತ್ತ ಹಾಕೊಂಡ್ ಬಂದ. ಇನ್ನೊಂದ್ ದೇಹದಲ್ಲಿದ್ದ ಒಂದಿಷ್ಟು ತಿನ್ನಂತೆ, ಇನ್ನೊಂದ್ ದೇಹದಿಂದ ಉಗ್ರವಾದ ತಪಸ್ಸನ್ನು ಮಾಡಿದ್ದಂತೆ. ಹೀಗೆ ಒಂದೊಂದು ದೇಹದಿಂದ ಬೇಕಾದ್ ಮಾಡ್ತಾ ಇದ್ದ. ಒಂದು ದೇಹದಿಂದ ಪಾಠ ಮಾಡ್ತಾ ಕೂತಿದ್ದ, ಇನ್ನೊಂದ್ ಕಡೆ ಊಟ ಮಾಡ್ತಾ ಇದ್ದ, ಇನ್ನೊಂದ್ ಕಡೆ ಮಲ್ಕೊಂಡಿದ್ದ, ಇನ್ನೊಂದ್ ಕಡೆ ಶಸ್ತ್ರಾಸ್ತ್ರ ಕೈ ಹಿಡಿದಿದ್ದ. ಏನಾಗ್ಬೇಕಾಗಿದೆ ಜ್ಞಾನಿಗಳಿಗೆ? ತಮ್ಮ ತಪಶಕ್ತಿ ಹಾಗಿರುತ್ತೆ. ಆ ತಪಶಕ್ತಿಯಿಂದ ಬೇಕಾದಷ್ಟು ದೇಹವನ್ನು ತಗೊಳ್ತಾರೆ. ಅಷ್ಟೆಲ್ಲ ದೇಹ ತಗೊಂಡು ಏನೇನ್ ಬೇಕೋ ಎಲ್ಲ ಮಾಡ್ತಾರೆ, ಅನುಭವಿಸ್ತಾರೆ ಅಂತ ಅರ್ಥ. ಇದು ನಮ್ಗೆ ಏನ್ ಗ್ರಹಣ ಮಾಡ್ಬೇಕು ಅಂದ್ರೆ, ಹಾಗಾದ್ರೆ ಒಬ್ಬ ಜೀವ ಯಾಕೆ ಇಷ್ಟೊಂದ್ ದೇಹ ತಗೊಂಡ ಅಂದ್ರೆ
ಆ ಕರ್ಮಗಳನ್ನ ಅನುಭವಿಸಿ ತೀರಿಸ್ಕೊಳ್ಬೇಕು, ಹಾಗೆ ಹೋಗೋದಲ್ಲ ಆ ಕರ್ಮಗಳು. ಹಾಗಾಗಿ ಎಲ್ಲ ದೇಹ ತಗೊಂಡು ಇಡೀ ಭೂಮಿ ಸುತ್ತಾಡೋದು, ಆಕಾಶಕ್ಕೆ ಹೋಗೋದು, ಕೆಳಗ್ ಬರೋದು, ಉಗ್ರವಾದ ತಪಸ್ ಮಾಡೋದು, ತಿನ್ನೋದು, ಮಲ್ಗೋದು ಎಲ್ಲ ಮಾಡ್ತಾ ಇದ್ದಾನೆ ಬೇರೆ ಬೇರೆ ದೇಹಗಳಿಂದ. ಇಷ್ಟೆಲ್ಲ ಮಾಡಿ ಏನ್ ಮಾಡ್ದ? ಪುನಸ್ತಾನಿ ಸಂಹರೇಚ್ಛ ಸೂರ್ಯ ತೇಜೋಗಣಾನಿವ. ಬೆಳಗ್ಗೆ ಸೂರ್ಯ ಬರ್ತಾನೆ, ಕಿರಣಗಳನ್ನು ಎಲ್ಲಾ ಕಡೆ ಇಡೀ ಜಗತ್ತಲ್ಲಿ ಹಾಕ್ತಾನೆ. ಅದೇ ಸಂಜೆ ಹೊತ್ತು ಬರೋ ಅಷ್ಟೊತ್ತಿಗೆ ಎಲ್ಲಾ ಕಡೆ ಇದ್ದ ಸೂರ್ಯ ಕಿರಣ ವಾಪಸ್ ಹೋಗಿ ಅವನಲ್ಲೇ ಸೇರ್ಕೊಡುತ್ತೆ. ಹಾಗೆ ಈ ಜೀವ ಎಲ್ಲಾ ದೇಹ ಹೊರಗೆ ಹಾಕ್ತಾನೆ ಶಕ್ತಿಯಿಂದ. ಆಮೇಲೆ ಎಲ್ಲ ದೇಹವನ್ನ ತಾನು ಉಪಸಂಹರೆ ಒಳಗಡೆ ಸೇರಿಸ್ಕೊಂಡ್ಬಿಡ್ತಾನೆ. ಇಷ್ಟು ಸ್ಪಷ್ಟವಾಗಿದೆ. ಇದೊಂದು ಏನಾಯ್ತು ಅಂದ್ರೆ, ಕರ್ಮಗಳನ್ನ ಕಳ್ಕೊಳ್ಳೋದು ಹೇಗೆ? ಅನುಭವಿಸಿನೇ ಕಳ್ಕೊಬೇಕು. ದೇವರ ದರ್ಶನ ಆದಾಗ ಆಗಲ್ಲ ಅಂತ ಒಂದು ಆಕ್ಷೇಪ ಮಾಡಿ ನಿಲ್ಲಿಸ್ತಾರೆ. ಈ ಆಕ್ಷೇಪಕ್ಕೆ ಏನು ಉತ್ತರ? ನಮ್ಮ ಸಿದ್ಧಾಂತ ಹೊರಟೋಗುತ್ತೆ. ನಮ್ಮ ಸಿದ್ಧಾಂತ ಏನು? ದೇವರ ಅಪರೋಕ್ಷ ಜ್ಞಾನ ಆದವ್ರಿಗೆ ಕರ್ಮನಾಶ, ಪ್ರಾರಬ್ಧ ಕರ್ಮ ಬಿಟ್ಟು ಬೇರೆದು. ಇವ್ರ ಪ್ರಕಾರ ಅನುಭವಿಸಿ ಹೋಗ್ಬೇಕು ಅಂತ ಆಗೋಯ್ತಲ್ಲ. ಈಗ ಒಳ್ಳೆ ಪ್ರಮಾಣ ಕೊಟ್ರು, ಏನು ಇದಕ್ ಬೇರೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಚೆನ್ನಾಗಿ ಹೇಳಿದಾರೆ ಇಲ್ಲಿ ಶ್ಲೋಕದಲ್ಲಿ, ಎಲ್ಲ ದೇಹಗಳಿಂದ ಒಂದೊಂದೊಂದೊಂದು ಅವನು ಅನುಭವಿಸ್ತಾನೆ ಅಂತ. ಹೇಗೆ ಅರ್ಥ ಮಾಡೋದು ಇದಕ್ಕೆ ಅಂತೆಲ್ಲ ಪ್ರಶ್ನೆ ಬಂತು. ಅದಕ್ಕೆ ಏನು ಉತ್ತರ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಪಂದ ಗುರುವಂತರ್ಗತ ಭಾರತೀಯರ ಬಡ ಮುಖ್ಯ ಪ್ರಾಣ ಅಂತ ಶ್ರೀ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ. ಶ್ರೀಕೃಷ್ಣ ಅರ್ಪಣ. ಹರಿಯೇ ಗುರುಗಳೇ ನಮಸ್ಕಾರ.